ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನು ಬಂಧನ ಮಾಡಲಾಗಿದೆ. ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದು, ಆದಷ್ಟು ಬೇಗ ಅವರನ್ನು ಕೂಡ ಬಂಧಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದರು. ಈ ಕುರಿತು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾರವಾರ ರಸ್ತೆಯ ಕೆಂಪಗೇರಿ ಹತ್ತಿರದ ಗೋಡೌನ್ನಲ್ಲಿ ಅಕ್ರಮವಾಗಿ ಕಮರ್ಷಿಯಲ್ ಖಾಲಿ ಸಿಲಿಂಡರ್ ಸಂಗ್ರಹ ಮಾಡಲಾಗಿತ್ತು. ಈ ಕುರಿತು ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದೂರು ಪಡೆದುಕೊಂಡು ಜಂಟಿ ಕಾರ್ಯಾಚರಣೆ ನಡೆಸಲಾಗಿದೆ. ದಾಳಿಯ ವೇಳೆ ಓರ್ವ ಆರೋಪಿ ಆನಂದನಗರದ ನಿವಾಸಿ ರಾಜೇಶ್ ಸಾಬ್ ಕಟ್ಟಿಮನಿ ಆರೋಪಿಯನ್ನು ಬಂಧಿಸಲಾಗಿದೆ. ಇನ್ನು ಗೋಡೌನ್ನಲ್ಲಿ ದಾಳಿಯ ವೇಳೆ ಬರೋಬ್ಬರಿ 4.09 ಲಕ್ಷ ರು ಮೌಲ್ಯದ ವಾಣಿಜ್ಯ ಬಳಕೆಯ 409 ಖಾಲಿ ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾಗಿದ್ದು, ಅವುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನೋರ್ವ ಆರೋಪಿ ಕಿರಣ ಎಂಬಾತ ಪರಾರಿಯಾಗಿದ್ದು, ಆದಷ್ಟು ಬೇಗ ಆತನನ್ನು ಬಂಧನ ಮಾಡಲಾಗುವುದು. ಜೊತೆಗೆ ಈ ಖಾಲಿ ಸಿಲಿಂಡರ್ ಗೋಡೌನ್ನಲ್ಲಿ ಅಕ್ರಮವಾಗಿ ತುಂಬಿಸಿ ನಗರದ ಹೋಟೆಲ್ ವಾಣಿಜ್ಯ ಕೆಲಸಕ್ಕೆ ಮಾರಾಟ ಮಾಡಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಇಂತಹ ಪ್ರಕರಣಗಳ ದಂಧೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಕಮಿಷನರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವರದಿ ಸಂತೋಷ್ ಮೇದಾರ, ಪ್ರಜಾಪವರ್ ಟಿವಿ, ಧಾರವಾಡ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಶಿವಪ್ಪ ವನಹಳ್ಳಿ ಅನ್ನೋಂಥವ್ರು ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಆ ಫಿರ್ಯಾದಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಕಾರವಾರ ರೋಡ್ ಹತ್ತಿರದ ಕೆಂಪಗೇರಿ ಅನ್ನುವಂಥ ಒಂದು ಜಾಗದಲ್ಲಿ ಸುಮಾರು 409 ಯಾವುದೇ ಪರವಾನಗಿ ಇಲ್ಲದಿರುವಂಥ ಅನಧಿಕೃತ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ನಾನು ಕೂಡ ಈಗ ಸ್ಪಾಟ್ ನೋಡ್ತಾ ಇದ್ದೇನೆ. ಇದು ಯಾವ ಕಾರಣಗಳಿಂದ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಮಾಡಿದರು ಮತ್ತು ಯಾವ ರೀತಿ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು, ಯಾಕಾಗಿ ಅನ್ನೋಂಥದ್ದನ್ನು ನಮ್ಮ ತನಿಖೆಯಲ್ಲಿ ಹೊರತರುವಂಥ ಕೆಲಸ ಮಾಡ್ತೀವಿ. ಅಲ್ಲ, ನನಗೆ ನಿನ್ನೆ ರಾತ್ರಿ ಅಷ್ಟೇ ಗೊತ್ತಾಯಿತು ಈ ಥರ ಆಹಾರ ನಿರೀಕ್ಷಕರು ಬಂದು ರೇಡ್ ಮಾಡಿದ್ದಾರೆ ಅನ್ನೋಂಥದ್ದು. ಅದು ಯಾವುದೇ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡು FIR ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕರೆಕ್ಟಾಗಿ ತೊಗೊಳ್ಳಿ ಅಂತ ಅಷ್ಟೇ ಸೂಚನೆ ಕೊಟ್ಟಿದ್ದೆ. ಅದರಲ್ಲಿ ಒಬ್ಬನ್ನ ಈಗಾಗಲೇ ವಶಕ್ಕೆ ತೊಗೊಂಡಿದ್ದಾರೆ. ರಾಜಸಾಬ್ ಅನ್ನೋಂಥ ವ್ಯಕ್ತಿ, ಅವನು ಆರೋಪಿ ಅನ್ನೋಂಥದ್ದು ನಮ್ಮ ಇದರಲ್ಲಿದೆ ಕಂಪ್ಲೇಂಟಲ್ಲಿ, ಅವ್ರು ವಶಕ್ಕೆ ತೊಗೊಂಡಿದ್ದಾರೆ. ಮತ್ತು ಇನ್ನೊಬ್ಬ ಆರೋಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವನು ಪರಾರಿಯಾಗಿದ್ದಾನೆ. ಸೊ ನಾನು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು ಮತ್ತು ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಹೊರತರುವಂಥ ಕೆಲಸ